ಭಾವವನ್ನು ಮಾಡದೆ ನಾವೆಲ್ಲರೂ ಒಂದೇ ಅನ್ನುವಂತ ಮನೋಭಾವನೆಯಿಂದ ಪರಸ್ಪರರು ನಾವೆಲ್ಲರೂ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಹಾಗೆ ಇಲ್ಲಿ ಹಿಂದೂ ಧರ್ಮದ ಹಬ್ಬದ ವಿಶೇಷತೆಗಳು ಹಾಗೂ ಮುಸ್ಲಿಂ ಧರ್ಮದ ಹಬ್ಬದ ವಿಶೇಷತೆಗಳು, ಹಾಗೆ ನಮ್ಮಲ್ಲಿ ಹೇಗೆ ದೀಪಾವಳಿ ಹಬ್ಬ, ನಾಗರ ಪಂಚಮಿನ ಆಚರಿಸ್ತಿದ್ರು, ಅವರಲ್ಲೂ ಸಹ ರಂಜಾನ್ ಹಬ್ಬ, ಹೀಗೆ ಹಲವಾರು ಹಬ್ಬಗಳನ್ನ ಆಚರಿಸ್ತಿದ್ದಾರೆ. ಅವುಗಳು ಸಹ ತನ್ನದೇ ಆಗಿರುವಂತಹ ವಿಶಿಷ್ಟ ರೀತಿಯಲ್ಲಿ ಹಬ್ಬಗಳ ಆಚರಣೆ ಆಗ್ತಾ ಇದೆ. ಹಾಗೆಯೇ ಇಲ್ಲಿ ಲೇಖಕರಾಗಿರುವಂತಹ ಕೆ ಲೀಲಾ ಅನ್ನುವಂಥವ್ರು ನಮಗೆ ರಂಜಾನ್ ಹಬ್ಬದ ವಿಶೇಷತೆ, ಅವರು ನಮ್ಮ ಅತಿಥಿಗಳನ್ನ ಕರೆದು ಏನ್ ಮಾಡುವಂತಹದ್ದು, ಅತಿಥಿ ಸತ್ಕಾರ ಮಾಡುವಂಥದ್ದು, ಹಾಗೆ ನಮ್ಮ ನಾಗರ ಪಂಚಮಿಯ ಹಬ್ಬದ ಜೋಕಾಲಿ ಒಂದು ವೈಶಿಷ್ಟ್ಯತೆಯನ್ನು ಹೇಳುವಂತಹದ್ದು, ಹಾಗೆಯೇ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳು ಹಬ್ಬಗಳಲ್ಲಿ ಹೇಗೆ ಭಾಗವಹಿಸ್ತಾ ಇದ್ದಾರೆ ಅವರ ಸಂತೋಷವನ್ನ ಕುರಿತು ಇಲ್ಲಿ ಪ್ರಸ್ತುತ ಇಲ್ಲಿ 9ನೇ ತರಗತಿಯಲ್ಲಿರುವಂತಹ ಪಠ್ಯಪೂರಕದ 2ನೆಯ ಪಾಠವಾಗಿರುವಂತಹ ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ ಅನ್ನುವಂತಹ ಒಂದು ಪಠ್ಯಪೂರಕ ಅಧ್ಯಯನದಲ್ಲಿ ಆ ಹಬ್ಬಗಳ 2 ವಿಶಿಷ್ಟ ಒಂದು ರೀತಿಯನ್ನ ನಮ್ಗೆ ಹೇಳಿಕೊಟ್ಟಿದ್ದಾರೆ. ಮಕ್ಕಳೇ, ಹಾಗಾದ್ರೆ ನಾವು ಅದನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಇದು ಕೆ ಲೀಲಾ ಅವರ ಲೇಖಕಿಯ ಒಂದು ಜೀವನ ಪರಿಚಯವನ್ನ ತಿಳಿದುಕೊಳ್ಳೋಣ. ಮಕ್ಕಳೆಲ್ಲ ಪಠ್ಯಪುಸ್ತಕ ತಂದಿದ್ದೀರಲ್ವಾ? ಓಕೆ, ಪೇಜ್ ನಂಬರ್ 150. ಕೆ ಲೀಲಾ ಲೇಖಕಿಯವರು ಶ್ರೀಮತಿ ಕಲ್ಯಾಣ ನೀಲಾ ಅವರು ಕ್ರಿಸ್ತಶಕ 1966ರಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜನಿಸಿದರು. ಇವರ ತಂದೆ ಕಾಶಿನಾಥ, ತಾಯಿ ಚೆನ್ನಮ್ಮ. ಇವರ ಸಮಕಾಲೀನ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರು. ಇವರು ಜನವಾದಿ ಮಹಿಳಾ ಸಂಘಟನೆಯ ಸಾಮಾನ್ಯ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಜ್ಯೋತಿ ಒಳಗಣ ಕಾಂತಿ, ತಿಪ್ಪೆಯನ ಅರಸಿ, ನೆಲದ ಪಿಸುಮಾತು, ಮಹಿಳಾ ಶೋಷಣೆಯ ನೆಲೆಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯದ ರಾಜ ಪುರೋಹಿತ ಪ್ರಶಸ್ತಿ, ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಪ್ರಸ್ತುತ ಪಾಠವನ್ನು ಇವರ ಅಂಕಣ ಬರಹ ಬಾಳ ಕೌದಿ ಕೃತಿಯಿಂದ ಆರಿಸಲಾಗಿದೆ. ಹಾಗಾದ್ರೆ ಮಕ್ಕಳೇ, ಈಗ ಈ ಬಗ್ಗೆ ಕೆಲವೊಂದು ಜೀವನ ಪರಿಚಯ, ಹಿಸ್ಟ್ರಿ ಮತ್ತೆ ಎಲ್ಲಿ ಜನಿಸಿದ್ರು ಇನ್ನೊಂದ್ಸಲ ನಾವು ಪುನರಾವರ್ತನೆ ಮಾಡೋಣ. ಶ್ರೀಮತಿ ಕೆ ಅಂದ್ರೆ ಕಲ್ಯಾಣ ನೀಲಾ ಅಂತ ಹೆಸರು. ಇವರು ಕ್ರಿಸ್ತಶಕ 1966ರಲ್ಲಿ 1966ರಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜನಿಸಿದರು. ಇವರ ತಂದೆ ಕಾಶಿನಾಥ, ತಾಯಿ ಚೆನ್ನಮ್ಮ. ಇವರು ಬರೆದಂತಹ ಕೃತಿಗಳು ಯಾವಪ್ಪ ಅನ್ನೋದಾದ್ರೆ ಜ್ಯೋತಿ ಒಳಗಣ ಕಾಂತಿ ಕೃತಿಗಳು. ಜ್ಯೋತಿ ಒಳಗಣ ಕಾಂತಿ. ನೆಕ್ಸ್ಟ್ ತಿಪ್ಪೆಯ ನರಸಿ, ನೆಲದ ಪಿಸುಮಾತು, ಮಹಿಳಾ ಶೋಷಣೆಯ ನೆಲೆಗಳು. ಇತರತಹ ಕೃತಿಗಳು. ಹಾಗೆ ಇವರಿಗೆ ಗುಲ್ಬರ್ಗ ವಿಶ್ವವಿದ್ಯಾಲಯ ರಾಜ ಪುರೋಹಿತ ಪ್ರಶಸ್ತಿ, ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿಗಳನ್ನು ಗೌರವಿಸಲಾಗಿದೆ. ಪ್ರಸ್ತುತ ಈ ಪಾಠದ ಆಕರ ಗ್ರಂಥ ಬಾಳ ಕೌದಿ ಕೃತಿಯಿಂದ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಕ್ಕಳಿಗೆ ನೀವು ಭಾವಚಿತ್ರ ನೋಡಬಹುದಲ್ವಾ? ಈ ಪಠ್ಯ ಪುಸ್ತಕದಲ್ಲೇ ಇದೆ. ಕೆ ನೀಲಾ. ಓಕೆ, ಈಗ ನೆಕ್ಸ್ಟ್ ನಾವು ಲೇಖಕಿಯವರು ರಂಜಾನ್ ಹಬ್ಬದ ವಿಶೇಷತೆ ಹಾಗೂ
ಜೋಕಾಲಿ ಅಂದ್ರೆ ನಾಗರ ಪಂಚಮಿಯ ದಿನ ಆಟವನ್ನ ಆಡುವಂತಹದ್ದು. ಜೋಕಾಲಿ ಮರಕ್ಕೆ ಹಗ್ಗವನ್ನ ಕಟ್ಬಿಟ್ಟು ಆಡುವಂಥದ್ದು. ನೆಕ್ಸ್ಟ್ ನೋಡೋಣ ಹೇಳ್ತಾರೆ ಹೇಗೆ ಆಡುವಂಥದ್ದು ನಾವು ತಿಳಿದುಕೊಳ್ಳೋಣ ಮಕ್ಕಳೇ. ಇವಾಗ ನಾನು ಪಾಠವನ್ನು ಓದ್ತಾ ಇದ್ದೀನಿ, ಅದನ್ನ ನೀವೆಲ್ಲರೂ ಏನ್ ಮಾಡಬೇಕು, ಆಸಕ್ತಿಯಿಂದ ಕೇಳಿ ತಿಳ್ಕೋಬೇಕು, ಆಯ್ತಾ. ಪೇಜ್ ನಂಬರ್ 148. ಓಕೆ. ಚಾಂದ್ ಕಾಣಲು ಕಣ್ಣುಗಳು ಮುಗಿಲಂಗಳದತ್ತ ನೆಟ್ಟಿದ್ದವು. ರಂಜಾನ್ ಹಬ್ಬದ ಸೊಬಗಿಗೆ ಮನ ಕಾತರಿಸುತ್ತಿತ್ತು. ಕಂಜೂಸ್ ಅಂದ್ರೆ ಜಿಪುಣ ತಮ್ಮನಾದ ಮೆಹರಾಜ್ನ ಹೆಂಡತಿ ಆಲಿಯಾಳ ಹೃದಯ ತುಂಬಾ ದೊಡ್ಡದು. ಅದಕ್ಕೆಂದೇ ಪ್ರತಿ ವರ್ಷ ರಂಜಾನ್ ಹಬ್ಬಕ್ಕೆ ಹೊಸ ಬಟ್ಟೆಗಳು ಅವಳಿಂದ ಉಡುಗೊರೆಯಾಗಿ ಬರುತ್ತವೆ. ಕಡೆಗೂ ಚಾಂದ್ ಅಂದ್ರೆ ಚಂದ್ರ ಮುಖ ತೋರಿದ ಮೇಲೆ ಹಬ್ಬದ ಸಡಗರಗಳು ಶುರುವಾದವು. ಹಿಂದಿನ ದಿನ ರಾತ್ರಿ ನಗರದ ಬಜಾರೆಲ್ಲ ಬೆಳಕಿನ ಜಗಮಗದಿಂದ ಹೊಳೆಯುತ್ತಿತ್ತು. ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ರಾತ್ರಿಗಳು ಮಗಲಾಗಿರುತ್ತವೆ. ದೀಪಾವಳಿಯ ಸಾಲು ದೀಪಗಳು ಹೊಳೆದಂತೆ ದಸ್ತರ್ಖಾನಾದ ಮೇಲೆ ರಂಜಾನ್ ಹಬ್ಬದ ಖಾದ್ಯಗಳು ರುಚಿಯಾದ ಬುಲ್ಬುಲೆ ಮತ್ತು ರಹಂ, ಹಾಲಿನಿಂದ ತಯಾರಿಸಿದ ಸುರಕುಂಭ, ಪ್ರೀತಿಯಿಂದ ಬಡಿಸುವ ಪರ್ವಿನ್ ಬೇಗಂಗಳ ಕೈ ತುಂಬ ಅರಳಿದ ಮೆಹಂದಿ, ಬೆರಳ ತುದಿಗೆ ಗಾಢ ಹೊಳಪಿನ ಬಣ್ಣ, ಘರ್ ಎನ್ನುವ ಬಳೆಗಳು, ಮಾತು ಮಾತಿಗೆ ಪ್ರತಿಕ್ರಿಯಿಸುತ್ತಾ ಅಲ್ಲಾಡುವ ಅವರ ಜುಮಕಿ, ಅತ್ತರಿನ ಘಮ, ಈದ್ ಮುಬಾರಕ್ ನೆರೆದವರ ಹೃದಯದಲ್ಲಿ ಖುಷಿಯ ಹಕ್ಕಿ ಗಿಲಕಿ ಆಡಿಸುತ್ತಿತ್ತು. ಮನೆಗೆ ಬಂದ ಮೇಲೆ ಅಮಿನಾ ಬೇಗಂ ಫೋನಿತ್ತು. ಮನೆಗೆ ಸುರಕುಂಭ ಕುಡಿಯಲು ಬರಲಿಲ್ಲವೆಂಬ ಮುನಿಸಿತ್ತು. ಇನ್ನೊಂದು ದಿನ ಸಹಲಿ ಗೆಳತಿಯರೆಲ್ಲ ಸೇರಿ ಹಾಲಿನ ಕೀರು ಸುರಕುಂಭ ಕುಡಿಯುವುದಾಗಿ ಭರವಸೆಯಿತ್ತೆ. ಪತ್ರಿಕೆ ತಿರುವಿದರೆ ಅಫ್ಜಲ್ಪುರ ತಾಲೂಕಿನ ದೇವಳಗಾಂವ ಗ್ರಾಮದ ಮುಸ್ಲಿಂಯೇತರ ಯುವಕರಿಬ್ಬರು ತಿಂಗಳು ಪೂರ್ತಿ ಉಪವಾಸವಿದ್ದ ವರದಿಯಿತ್ತು. ಮುಸ್ಲಿಂ ಬಾಂಧವರು ಮತ್ತು ಈ ಯುವಕರು ಸೇರಿಕೊಂಡೇ ಸಾಯಂಕಾಲ ಉಪವಾಸ ಬಿಡುತ್ತಿದ್ದರಂತೆ. ಬೀದರ್ ಜಿಲ್ಲೆಯ ಹುಮನಾಬಾದಿನಲ್ಲಿ ಪ್ರತಿ ವರ್ಷ ಮುಸ್ಲಿಂಯೇತರ ಗೆಳತಿಯರೆಲ್ಲ ಸೇರಿ ಮುಸ್ಲಿಂ ಸೋದರಿಯರಿಗೆ ಇಫ್ತಿಯಾರ್ ಊಟ ಏರ್ಪಡಿಸುವ ಪ್ರತೀತಿ ಇದೆ. ರಾಜಕೀಯ ಪಕ್ಷಗಳ ತೋರಿಕೆಯ ಕೂಟದಂತಲ್ಲ. ಹೆಣ್ಣು ಮಕ್ಕಳು ಉಲ್ಲಾಸದಿಂದ ಹಾಡಿ ನಲಿದು ಹೃದಯ ಅಂತರಾಳದಿಂದ ಪರಸ್ಪರ ಸ್ನೇಹ ಹಂಚಿಕೊಳ್ಳುವ ಹೊತ್ತಲು ಸಂತಸದ ಕ್ಷಣಗಳಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಪ್ರಜ್ಞೆಯ ಮೂಲ ಸೆಲೆ ಈ ನಾಡಿನಲ್ಲಿ ಹುಟ್ಟುವುದಿಲ್ಲ ಎನ್ನುವುದಕ್ಕೆ ಇವೆಲ್ಲ ಘಟನೆಗಳು ಸಾಕ್ಷಿಯಾಗಿವೆ. ಕ್ಯಾಲೆಂಡರಿನತ್ತ ಕಣ್ಣು ಹಾಯಿಸಿದರೆ 2ನೇ ದಿನ ನಾಗರ ಪಂಚಮಿ ಹಬ್ಬ. ಅಂಗಳದಲ್ಲಿ ನೆರೆದಿದ್ದ ಹೆಂಗಳತಿಯರು ತಮ್ಮ ತಮ್ಮಲ್ಲೇ ಚರ್ಚಿಸುತ್ತಿದ್ದರು. ಗೊರಲಿ ಕಟ್ಟಿದ್ದ ಹುತ್ತದಲ್ಲಿ ಹಾಲು ಕ್ರಮಿಸಿ ಹಾಲು ಹಾಕಿ ಜೋಳದ ಅಳ್ಳಿಟ್ಟು ಚೆಲ್ಲಾಡಿ ನೈವೇದ್ಯ ಕೊಡುವುದು ಅಂತೆಲ್ಲ ನೆನಪಿಸಿಕೊಳ್ಳುತ್ತಿದ್ದರು. ಅದರಲ್ಲೊಬ್ಬಳು ಥಟ್ಟನೆ ಬಸವಣ್ಣನ ವಚನ ನೆನಪಿಸಿದಳು. ಕಲ್ಲ ನಾಗರ ಕಂಡರೆ ಹಾಲೆರೆ ಎಂಬುವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲಂಬುವರಯ್ಯ. ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಹುತ್ತದ ಹತ್ತಿರ ದೊಡ್ಡ ಬೊಗೋಣಿ ಇಟ್ಟುಕೊಂಡು ಹುತ್ತಕ್ಕೆ ಸುರಿದ ಹಾಲು ಹಾಗೂ ಕುಡಿಯುವುದಿಲ್ಲ ಎಂದು ಮೈಕಿನಲ್ಲಿ ಹೇಳುತ್ತಾ ಜಾಗೃತಿ ಕಾರ್ಯಕ್ರಮ ನಡೆಸಿದ್ದು ಮತ್ತು ಹಾಲನ್ನು ಬೊಗೋಣಿಯಲ್ಲಿ ಶೇಖರಿಸಿಕೊಂಡು ಅನಾಥಾಶ್ರಮದ ಮಕ್ಕಳಿಗೆ ಕೊಟ್ಟು ಬಂದಿದ್ದು ನೆನಪಾಯಿತು. ಈಗ ನಾವೇನು ಮಾಡುವುದು? ಈ ಹೆಣ್ಣು ಮಕ್ಕಳಿಗಂತೂ ಹಬ್ಬ ಆಚರಿಸಲಿಕ್ಕಿದೆ, ತನ್ಮೂಲಕ ಸಂತೋಷ ಹಂಚಿಕೊಳ್ಳಲಿಕ್ಕಿದೆ. ಎಲ್ಲಾ ಭೇದ ಭಾವದ ಗೆರೆ ಅಳಿಸಿ ಖುಷಿಯಾಗಿರುವುದೆಂದರೆ ಯಾರಿಗೆ ಬೇಡ?
ಸರಿ, ಕಾಲೋನಿಯ ಗಾರ್ಡನ್ ದೊಡ್ಡದು. ದೊಡ್ಡ ಮರಕ್ಕೆ ಜೋಕಾಲಿ ಕಟ್ಟಿದೆವು. ಅನೇಕರು ಉತ್ತ ಹಾವು ಹಾಲು ಕೈಬಿಟ್ಟರು. ಹಬ್ಬದಡಿಗೆ ಉಂಡು ಸಾಯಂಕಾಲದ ಹೊತ್ತಿಗೆ ಬಣ್ಣ ಬಣ್ಣದ ಸೀರೆ ಪುಟ್ಟ ಹೆಣ್ಣು ಮಕ್ಕಳು ಗಾರ್ಡನಿನತ್ತ ಹೆಜ್ಜೆ ಹಾಕಿದರು. ಪಂಚಮಿಯ ಹಿಂದಿನ ದಿನ ಉಪವಾಸ. ರಾತ್ರಿ ಕೈಗೆ ಹಂಚಿಕೊಂಡ ಮೆಹಂದಿಯ ಪರಿಮಳ ಆರಿರಲಿಲ್ಲ. ತಲೆಗೆ ಮುಡಿದ ಮಲ್ಲಿಗೆಯ ಸುವಾಸನೆ ಬೆರೆತು ವಾತಾವರಣಕ್ಕೆ ಖರನೆ ಅದ್ಭುತ ಕಳೆ ಬಂತು. ಮಕ್ಕಳಿಗಂತೂ ಇನ್ನಿಲ್ಲದ ಸಂಭ್ರಮ. ನೆಲ ಮುಗಿಲನ್ನು ಏಕಗೊಳಿಸಿ ಜೀಕುವ ಪರಿಗೆ ಹಕ್ಕಿ ಪಕ್ಕಿಗಳು ಪುಟ್ಟೆಂದು ಹಾರಬೇಕು. ಕಣ್ಣ ನೋಟದ ಒಂದೇ ಝಲಕಿನಲ್ಲಿಯೇ ಒಳು ಬೇಗ ಭೂಮಿಯ ಸಕಲವನ್ನು ನಿರ್ಣಯಿಸಬೇಕು. ಅವೆಲ್ಲ ಜೋಕಾಲಿ ಹಬ್ಬದ ಸಂಭ್ರಮ ಸವಾಲುಗಳು. ಅವು ಸೃಷ್ಟಿಸುವ ಕುತೂಹಲ ಖುಷಿಗೊಂದು ಮಿತಿಯೇ ಇರುವುದಿಲ್ಲ. ನನಗೆ ಜೋಕಾಲಿ ಆಟದ ಸ್ಪರ್ಧೆಗಳು ನೆನಪಾದವು. ಜೋಕಾಲಿ ಆಡುವವರು ಜಿಕ್ಕಿ ಜಿಕ್ಕಿ ಮೇಲಕ್ಕೇರಿ ಅತ್ಯಂತ ಎತ್ತರಕ್ಕೆ ಕಟ್ಟಿದ ಕೊಬ್ಬರಿ ಅಥವಾ ಜಿಲೇಬಿ ಕಚ್ಚಿ ತರಬೇಕು. ಅದೊಂದು ಸಾಹಸ. ಕೃಷಿ ಮೂಲ ಹಬ್ಬಗಳ ನಾನಾ ನಮೂನೆಯ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಜೋಕಾಲಿಯ ಆಟವೂ ಒಂದು. ಈ ಸ್ಪರ್ಧೆಯಲ್ಲಿ ಹೆಂಗಸರ ಸಂಭ್ರಮವು ರೆಕ್ಕೆ ಕಟ್ಟಿಕೊಂಡು ಹಾರಾಡುತ್ತಿರುತ್ತದೆ. ಹೈದರಾಬಾದ್ ಕರ್ನಾಟಕದ ಹೆಣ್ಣು ಮಕ್ಕಳು ಗಂಡನ ಮನೆಯ 4 ಗೋಡೆಗಳ ನಡುವೆ ಎಷ್ಟೆಲ್ಲ ನಿರ್ಬಂಧಗಳಲ್ಲಿ ಬದುಕು ಸಣಿಸುತ್ತ ಜಿಂದಗಾನಿಯನ್ನು ಮುನ್ನಡೆಸುತ್ತಿದ್ದರು. ಅವರ ಸಂಕಟ ನೋವುಗಳು, ಸುಖ ಸಂತೋಷಗಳು ಗುಲಾಮಿಗಳಲ್ಲಿ ಹಾಡುಗಳಾಗಿ ಗುರುತಿದ್ದವು. ಎಲ್ಲರೂ ಕೈ ಕೈ ಹಿಡಿದುಕೊಂಡು ಗೋಲಾಗಿ ನಿಂತರು. ಹಾಡು ಮೊದಲುಗೊಂಡಿತು. ನಾಗರ ಪಂಚಮಿ ನಾಡಿನ್ಯಾಗ ನಾರಾರ ಹಬ್ಬ ಏನು ಹಬ್ಬ, ಸುವನಾನಿ ಹಂಚಿಕೆಯನ್ನು ಮಾಡಲಿ ತಂಗಿ ಎಚ್ಚರಲಾಗ. ಈಗ ಮುಂಚಿನಂಗ ದಿನ ಮಾಡಿಲ್ಲ ಎಲ್ಲ ಮಾಡೋದಕ್ಕ ಸುವನಾನಿ ಏರುತ್ತಿರುವ ಬೆಲೆಗಳು ಹಬ್ಬಗಳಿಗೆಯೂ ಮಾಡಲಿಕ್ಕಾಗದ ಪರಿಸ್ಥಿತಿ. ತವರಿಗೆ ಬಂದ ಮಗಳು ಗಂಡನ ಮನವಾರ್ತೆ ಹೇಳುವುದು. ಹೀಗೆ ಮಹಿಳೆಯೊಬ್ಬಳು ಕೊಡುವ ಪಾಡೆಲ್ಲವನ್ನು ಪಂಚಮಿ ಹಬ್ಬದ ಈ ಸಂದರ್ಭದಲ್ಲಿ ಹಾಡಾಡಿಸುವರು. ಹೀಗೆ ನೆರೆದ ಹೆಣ್ಣು ಮಕ್ಕಳೆಲ್ಲ ಖಂಡಿತ ತವರು ನೆರೆದು ಭಾವಕರಾಗಿದ್ದು ಹೌದು. ಇವರೆಲ್ಲರ ಜೀವನ ಜೋಕಾಲಿ ಹೀಗೆ ನಗುತ್ತ ಸ್ನೇಹ ಸೌಹಾರ್ದತೆಯಲ್ಲಿ ಜೀಕುತ್ತಲಿರಲಿ. ಮನಸ್ಸ ಹಕ್ಕಿ ಹಾರೈಸುತ್ತಾ ಉಳಿಯುತ್ತಿತ್ತು. ಓಕೆ ಮಕ್ಕಳಿಗೆ ನಾನು ಪಾಠ ಓದಿದ್ದಲ್ವಾ? ಇದರಲ್ಲಿ ಮೇನ್ ಅಂಶ ಏನಿದೆ ಇಲ್ಲಿ? ಪ್ರಮುಖ ಅಂಶಗಳಂತ ನೋಟ್ ಮಾಡ್ಕೊಂಡಿರ ಅಲ್ಲ, ಹೇಳ್ತಾ ಇದ್ದೀರಲ್ವಾ? ಏನಿರ್ಬೋದು? ರಂಜಾನ್ ಹಬ್ಬದ ವಿಶೇಷ ಅಡಿಗೆಗಳು ಅಲ್ವಾ, ಸಿಹಿ ತಿನಿಸುಗಳು, ಖಾದ್ಯಗಳು, ಮತ್ತೆ ಎಲ್ಲರೂ ನಾವೆಲ್ಲ ಮುಸ್ಲಿಮೇತರ ಯುವಕರು ಮಹಿಳೆಯರು ಎಲ್ಲರೂ ಸೇರಿ ಏನ್ ಮಾಡ್ತಾರೆ, ಒಂದಾಗಿ ಒಂದು ಔತಣಕೂಟವನ್ನ ಏರ್ಪಡಿಸಿರುವಂತಹದ್ದು. ನಾವೆಲ್ಲರೂ ಒಂದೇ ಇರುವಂತ ಭಾವನೆಯನ್ನ ಮೂಡಿಸುವಂತದ್ದು ನೋಡ್ತಾ ಇದ್ದೇವೆ. ಓಕೆ, ಆಮೇಲೆ ಏನ್ ತಿಳ್ಕೊಂಡ್ರೆ ಜೋಕಾಲಿ ಎನ್ನುವಂಥದ್ದು ಬರದ ಪಂಚಮಿ ಹಬ್ಬದ ದಿನ ಜೋಕಾಲಿ ಎನ್ನುವಂಥದ್ದು. ಅದಾದ ನಂತರ ಹೀಗೆ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಅಂತ ಮಕ್ಕಳ. ಚಂದ್ರ ರಂಜಾನ್ ಹಬ್ಬ ಅಂದ್ರೆ ಮುಸ್ಲಿಂ ಜನರ ಒಂದು ಪ್ರಮುಖ ಹಬ್ಬ ಅಲ್ವಾ? ಇವರೆಲ್ಲ ಉಪವಾಸ, ಪ್ರತಿನಿತ್ಯ ಉಪವಾಸವನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಚಂದ್ರ ಕಂಡಂತಹ ಸಮಯದಲ್ಲಿ ಚಂದ್ರನನ್ನ ನೋಡಿ ಏನ್ ಮಾಡ್ತಾ ಇದ್ದಾರೆ, ಊಟವನ್ನ ಮಾಡ್ತಾ ಇದ್ದಾರೆ. ಇದು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತಹ ಒಂದು ಹಬ್ಬ. ಈ ಹಬ್ಬದ ವಿಶೇಷತೆಯನ್ನ ಇಂದು ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಏನೇನು ಖಾದ್ಯಗಳನ್ನು ತಯಾರಿಸ್ತಾ ಇದ್ರು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ನೋಡೋಣ. ಚಾನದ ಚಂದ್ರ, ಚಂದ್ರನನ್ನ ಕಾಣಲು ಕಣ್ಣುಗಳು ಮುಗಿಲ ಆಕಾಶದ ಕಡೆಗೆ ಕಾದರಿಸಿ ನೋಡ್ತದೆ. ಯಾವಾಗೇ ಚಂದ್ರ ಕಾಣ್ತಾನಪ್ಪ ನಮಗೆ, ಯಾವಾಗೇ ಚಂದ್ರ ಕಾಣ್ತದಾನೆ ಅಂತ ಚಂದ್ರನನ್ನ ಕಾಣಲಿಕ್ಕೆ ತುಂಬಾ ಆಸಕ್ತಿಯಿಂದ ಅವರೆಲ್ಲರೂ ಜನರು ಏನ್ ಮಾಡ್ತಾ ಇದ್ರು, ಕಾಣ್ತಿದ್ರು. ನಾವು ಯುಗಾದಿ ಹಬ್ಬದ ದಿನ ನೋಡಿ, ಯುಗಾದಿ ಹಬ್ಬದ ದಿನ ಹೋಳಿಗೆಯನ್ನ ಮಾಡಿ ಸಂಜೆ ಚಂದ್ರನ ದರ್ಶನ ಕಾಯ್ತಾ ಇರ್ತಲ್ವಾ, ಹಾಗೆ ಚಂದ್ರನ ದರ್ಶನ ಕೊಂಡು ನಾವೇನ್ ಮಾಡ್ತೀವಿ, ದೇವಸ್ಥಾನಕ್ಕೆ
ಚೆನ್ನಾಗಿ ಬೆಳಕನ್ನು ಬರ್ತದೆ. ಹೇಗೆ ದೀಪಾವಳಿಯಲ್ಲಿ ಸಾಲು ಸಾಲಾದ ದೀಪಗಳನ್ನು ಹಚ್ಚಿರಲ್ಲವೋ ಆ ರೀತಿಯ ಒಂದು ಸಂಭ್ರಮ ಅನ್ನುವಂಥದ್ದು ಅವರಲ್ಲಿ ಕಂಡು ಬರ್ತದೆ. ಆಗ ದಸ್ತರ್ಖಾನಾದ ಮೇಲೆ ರಂಜಾನ್ ಹಬ್ಬದ ಖಾದ್ಯಗಳು ನೋಡಿ, ಅವ್ರು ಏನ್ ಮಾಡ್ತಾರೆ, ರಂಜಾನ್ ಹಬ್ಬದಕ್ಕೆ ಒಂದು ವಿಶೇಷ ಖಾದ್ಯಗಳನ್ನು ಅವರು ತಯಾರು ಮಾಡ್ತಾರೆ. ದೀಪಾವಳಿ ಹಬ್ಬ ಬಂದ್ರೆ ಹೋಳಿಗೆ, ಕರಿಗಡುಬು, ಹಿಂಗೆ ವಿಶೇಷ ಸ್ವೀಟು, ಹಲವಾರು ರೀತಿಯ ಸ್ವೀಟ್ ಎಲ್ಲ ಮಾಡ್ತಾರಲ್ಲ, ಹಾಗೆ ಅವರು ವಿವಿಧ ರುಚಿಯಾದ ಖಾದ್ಯಗಳನ್ನ ತಯಾರು ಮಾಡ್ತಾ ಇದ್ದಾರೆ. ಅವು ಯಾವ ಇದು ಒಂದಂತ ಪ್ರಶ್ನೆ ಬರುತ್ತೆ. ಗುಲ್ಗುಲೆ ಮತ್ತು ರಹಂ ಹಾಗೂ ಹಾಲಿನಿಂದ ತಯಾರಾದ ಸುರಕುಂಬ, ಹಾಲಿನಿಂದ ಮಾಡಿದಂತ ಪಾಯಸ, ಶಾವಿಗೆ ಪಾಯಸ ಆಗಿರೋದು ಆ ತರ ಒಂದು ಪಾಯಸವನ್ನು ಮಾಡ್ತಾರೆ. ಯಾವ್ದು ತಕೊಳ್ಳಿ, ಗುಲ್ಗುಲೆ ಮತ್ತು ರಹಂ ಖಾದ್ಯಗಳು. ಗುಲ್ಗುಲೆ, ರಹಂ, ನೆಕ್ಸ್ಟ್ ಸುರಕುಂಬ. ಇಷ್ಟು ಖಾದ್ಯಗಳನ್ನ ತಯಾರಿ ಮಾಡಿರ್ತಾರೆ. ಅದೇ ಸ್ವೀಟ್ ಊಟ ವಿಶೇಷವಾಗಿ. ಹೀಗೆ ನೆಕ್ಸ್ಟ್ ಅದಾದ ನಂತರ ಆ ಹಬ್ಬದ ದಿನ ಮಹಿಳೆಯರು ಅದರಲ್ಲಿ ಪರ್ವೀನ್ ಬೇಗಂ ಇವ್ರು ಏನ್ ಮಾಡ್ತಾರೆ, ಸುಂದರವಾಗಿ ಕೈಯಲ್ಲಿ ಮೆಹಂದಿಯನ್ನ ಬಿಡಿಸ್ಕೊಂಡಿರ್ತಾರೆ. ನೋಡಿ, ನಾವು ಹಬ್ಬ ಹರಿದಿನಗಳಲ್ಲಿ, ಮದುವೆ ಸಮಾರಂಭಗಳಲ್ಲಿ, ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲರೂ ಹೆಣ್ಮಕ್ಳು ಏನ್ ಮಾಡ್ತೀವಿ, ತುಂಬಾ ಇಷ್ಟ ಯಾವ್ದಪ್ಪ ಅಂದ್ರೆ ಮೆಹಂದಿಯನ್ನು ಹಾಕೊಳ್ಳೋದು. ಅಷ್ಟು ಸುಂದರವಾಗಿ ಎಲ್ಲಾ ಹೆಣ್ಮಕ್ಳು ಮೆಹಂದಿಯನ್ನ ಹಾಕೊಂಡಿದ್ರು ಕೈಯಲ್ಲಿ. ಬೆರಳ ತುದಿಗೆ ಗಾಢವಾಗಿ ಒಂದು ನಾವು ನೈಲ್ ಪಾಲಿಶ್ ಇರ್ಬೋದು, ಮತ್ತೆ ಕೈ ತುಂಬಾ ಬಳೆಗಳನ್ನ ಹಾಕೊಳ್ಳೋದು, ಹಾಗೆಯೇ ಕಿವಿಯಲ್ಲಿ ವಿವಿಧ ಒಂದು ಆಭರಣಗಳನ್ನ ಅವರು ಹಾಕೊಂಡಿದ್ರು. ಹಾಗೆ ಹೂವುಗಳು, ಹೀಗೆ ಹಲವಾರು ರೀತಿಯಲ್ಲಿ ಅಲಂಕಾರವನ್ನು ಮಾಡಿಕೊಂಡು ಈದ್ ಮುಬಾರಕ್ ಅಂತ ಅಲ್ಲಿರುವಂತಹ ಮಾತಾಡ್ತಾ ಇರ್ತಾರೆ. ಹಾಗೆಯೇ ಸಂತೋಷದಿಂದ ಎಲ್ಲರೂ ಸಹ ಹಕ್ಕಿ ಸ್ವತಂತ್ರವಾಗಕ್ಕೆ ಎಷ್ಟು ಸಂತೋಷದಿಂದ ಖುಷಿಯಾಗಿ ಸಂತೋಷವಾಗಿ ಎಲ್ಲರೂ ಇರ್ತಾರೆ. ಆಗ ಅಮೀನಾ ಬೇಗಂ ಹೇಳ್ತಿದ್ದಾರೆ, ಮನೆಗೆ ಸುರಕುಂಬ ಕುಡಿಯಲು ಬರುವುದಿಲ್ಲವೆಂಬ ಈ ಲೇಖಕರಿಗೆ ಏನ್ ಮಾಡ್ತಾರೆ, ಅವರು ಕೋಪಗೊಂಡಿದ್ರು. ಆಗ ಇನ್ನೊಂದು ದಿನ ನಾವೆಲ್ಲರೂ ಬಂದು ನಿಮ್ಮ ಮನೆಗೆ ಬಂದು ಈ ಹಾಲಿನಿಂದ ಮಾಡಿದಂತಹ ಕೀರಣ ಪಾಯಸವನ್ನು ನಾವು ಕುಡಿತೀವಿ ಅಂತ ಹೇಳ್ಬಿಟ್ಟು ಭರವಸೆಯನ್ನು ಅವರು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅದಾದ ನಂತರ ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದಾಗ, ನ್ಯೂಸ್ ಪೇಪರ್ಗಳಲ್ಲಿ ನೋಡಿದಾಗ ಅವರ ಹಬ್ಬಗಳ ವಿಶೇಷ ರೀತಿಯನ್ನು ಹೇಳ್ತಾ ಇದ್ದಾರೆ. ಅಫ್ಜಲ್ಪುರ ಅನ್ನುವಂತಹ ಒಂದು ತಾಲೂಕಿತ್ತು. ಆ ತಾಲೂಕಿನ ದೇವಳಗಾವ ಅನ್ನುವಂತಹ ಒಂದು ಗ್ರಾಮದ ಮುಸ್ಲಿಮಿಯೇತರ ಯುವಕರಿಬ್ರು ಅವರು ತಿಂಗಳ ಪೂರ್ತಿ ಉಪವಾಸವನ್ನು ಮಾಡಿದ್ರು. ಅವರಂತಾನೆ ಬೇರೆಯವರು, ಮುಸ್ಲಿಂ ಜನರಲ್ಲೇ ಬೇರೆ ಜನರು, ಧರ್ಮದವರು ಅವರ ಧರ್ಮವನ್ನ ಅನುಸರಿಸ್ತಾ ಇದ್ರು. ಅವರು ಸಹ ಉಪವಾಸವನ್ನ ಕೈಗೊಂಡು ಅವರೆಲ್ಲರ ಜೊತೆಯಲ್ಲಿ ಸೇರ್ಕೊಂಡು, ನಾವೆಲ್ಲರೂ ಹಿಂದೂ ಮುಸ್ಲಿಂ ಅಂತ ಭೇದ ಭಾವನ ಮಾಡದೆ ಎಲ್ಲರೂ ಸಹ ಬಾಳ್ವೆಯಿಂದ ಒಗ್ಗಟ್ಟಾಗಿದ್ದು ಅವರು ಸಹ ಉಪವಾಸವನ್ನ ಕೈಗೊಂಡು ಇವತ್ತ ಪ್ರತಿ ವರ್ಷ ಹುಮನಾಬಾರಿನಲ್ಲಿ ಇದು ನಡೀತಾ ಇದೆ. ಮುಸ್ಲಿಮೇತರ ಗೆಳತಿಯರು, ಸೋದರರೆಲ್ಲ ಒಗ್ಗಟ್ಟಾಗಿ ಇದ್ದು ಇಫ್ತಿಯಾರ್ ಅನ್ನುವಂತಹ ಒಂದು ಕೂಟವನ್ನು ಅವರು ಸೇರ್ತಾ ಇದ್ದಾರೆ. ಈಗಲೂ ಸಹ ಅದು ಕಂಡು ಬರ್ತಾ ಇದೆ. ಆದ್ರೆ ಇದು ಹೆಣ್ಣು ಮಕ್ಕಳು ಇರುವಂತಹ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿ ಮಾಡುವಂತಹದ್ದಾಗಿದೆ. ಇಲ್ಲಿ ಯಾವುದೇ ರೀತಿಯ ಒಂದು ಇಲ್ಲ, ಪರಸ್ಪರ ನಾವೆಲ್ಲರೂ ಸ್ನೇಹ, ಪ್ರೀತಿ, ವಿಶ್ವಾಸದಿಂದ ಸ್ನೇಹಿತರೆಲ್ಲರೂ ಸೇರಿಬಿಟ್ಟು ಈ ಔತಣಕೂಟದಲ್ಲಿ ಭಾಗವಹಿಸ್ತಾ ಇದ್ರು. ಪರಸ್ಪರ ಎಲ್ಲರೂ ತಮ್ಮ ಸುಖ ಸಂತೋಷ ಎಲ್ಲವನ್ನು ಅವರೆಲ್ಲರೂ ಹೇಳ್ಕೊಂಡಿರುವಂತಹ ಒಂದು ಘಟನೆಯನ್ನ ಲೇಖಕಿಯವರು ಇದರಲ್ಲಿ ಹೇಳ್ತಾ ಇದ್ದಾರೆ, ಪತ್ರಿಕೆಗಳು ಬಂದಂತಹ. ಅದಾದ ನಂತರ ಈ ಹಬ್ಬ ಆದ ನಂತರ, ರಂಜಾನ್ ಹಬ್ಬ ಆದ ನಂತರ ನಾಗರ ಪಂಚಮಿ ಹಬ್ಬ ಬರುತ್ತೆ. ಪ್ರತಿ ವರ್ಷ ತಿಂಗಳ ಹಬ್ಬಗಳನ್ನ ಈ ಹಬ್ಬಗಳು ಬರುತ್ತೆ. ಆದ್ರೆ ಎರಡನೆಯ ದಿನ ನಾಗರ ಪಂಚಮಿ ಹಬ್ಬ. ಈ ನಾಗರ ಪಂಚಮಿ ಹಬ್ಬದ ದಿನ ಎಲ್ಲರೂ ಹೆಂಗಳೆಯರು ಏನ್ ಮಾಡ್ತಾರೆ, ತಮ್ಮ ತಮ್ಮ
ಶೇಂಗಕಾಳು ಎಲ್ಲವುಗಳಿಂದ ಒಂದು ಉಂಡೆಯನ್ನು ತಯಾರಿಸ್ತಾರೆ. ಹಾಗೆ ಎಲ್ಲವುಗಳಿಗೆ ತಯಾರಿಸಿ ನಾಗಪ್ಪಗೆ ಏನ್ ಮಾಡ್ತಾರೆ, ನೈವೇದ್ಯವನ್ನು ಇಟ್ಬಿಟ್ಟು ನಾಗಪ್ಪಗೆ ಏನ್ ಮಾಡ್ತಾರೆ, ಹಾಲನ್ನ ಹಾಕಿ ಪೂಜೆಯನ್ನ ಮಾಡುವಂತಹದ್ದು ಒಂದು ನಾಗರ ಪಂಚಮಿಯ ಹಬ್ಬ. ಮತ್ತೆ ಇದರಲ್ಲಿ ಅಣ್ಣ ತಂಗಿಯರಿಗೂ ಒಂದು ವಿಶಿಷ್ಟ, ಅಣ್ಣ ತಂಗಿಯರಿಗೂ ಹೇಳುವಂತಹದ್ದು ವಿಶಿಷ್ಟ ಹಬ್ಬ ಇದು. ಅದರಲ್ಲಿ ಬಸವಣ್ಣನವರು ಹೇಳ್ತಾರೆ, ಒಂದು ವಚನವನ್ನ ಹೇಳ್ತಿದ್ದಾರೆ. 12ನೇ ಶತಮಾನದಲ್ಲಿ ಬರುವಂತಹ ಬಸವಣ್ಣನವರು ಹೇಳುವಂತ ವಚನ: ಕಲ್ಲ ನಾಗರ ಕಂಡರೆ ಹಾನೆರೆ ಎಂಬುವರಯ್ಯ, ಜಿಟದ ನಾಗರ ಕಂಡರೆ ಒಲ್ಲೆಂಬುವರಯ್ಯ. ಅಲ್ವಾ? ಮನುಷ್ಯ ಏನ್ ಮಾಡ್ತಿದ್ದಾನೆ, ಹಾವುಗಳು ಸಹ ನಮ್ಮಂತೆ ಜೀವಿ ಅಲ್ವಾ, ಅದರ ನಾಲಿಗೆಯಲ್ಲಿ ಮಾತ್ರ ವಿಷ ಆಗುತ್ತೆ, ಕಚ್ಚುತ್ತೆ. ಹಾಗೆಯೇ ಮನುಷ್ಯನಾದವನ ಹಾವು ಬಂತು ಅಂದ್ರೆ ಕಲ್ತು ಹೊಡೆದನ್ನ ಸಾಯಿಸ್ತಾನೆ. ನಿಜವಾದ ಹಾವು ಬಂದ್ರೆ ಕಲ್ತವನ್ನು ಹೊಡಿತಾನೆ, ಅದೇ ಹೊಡೆದು ಸಾಯಿಸ್ತಾನೆ. ಹಾಗೆ ಕಲ್ಲಿನಲ್ಲಿರುವಂತಹ ಹಾವಿಗೆ ಏನ್ ಮಾಡ್ತಾನೆ, ಹಾಲನ್ನ ಎರಿತಾ ಇದ್ದಾನೆ. ನಿಜವಾದ ಹಾವು ಬಂದ್ರೆ ಈ ರೀತಿಯಾಗಿ ಇವನೇನ್ ಮಾಡ್ತಿದ್ದಾನೆ, ಬಸವ ಕೇಂದ್ರದವರು ನಾಗರ ಪಂಚಮಿ ದಿನ ಮೈಕಲ್ಲಿ ಇದ್ದು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಎಷ್ಟು ಹತ್ತಿರ ದೊಡ್ಡ ಬೊಗಣಿ ಇಟ್ಟುಕೊಂಡು ಹುತ್ತಕ್ಕೆ ಸುರಿದ ಹಾಲು ಹಾವು ಕುಡಿಯುವುದಿಲ್ಲ ಎಂದು ಮೈಕಿನಲ್ಲಿ ಹೇಳುತ್ತಾ ಪ್ರತಿಯೊಬ್ಬರಿಗೂ ಒಂದು ಜಾಗೃತಿಯನ್ನು ಮೂಡಿಸಿದ್ದಾರೆ. ಈಗ ನೀವೇನ್ ಮಾಡ್ತಿದ್ದೀರಾ, ಹಾಲನ್ನು ಕುಡಿಯೋದಿಲ್ಲ, ಅದು ನೀವು ಹುತ್ತಕ್ಕೆ ಹಾಲು ಕುಡಿಯೋದಿಲ್ಲ ಅಂತ ಹೇಳ್ತಾ ಏನ್ ಮಾಡ್ತಿದ್ದಾರೆ, ಹಾಲನ್ನು ಬೊಗಣೆಯಲ್ಲಿ ಶೇಖರಿಸಿಕೊಂಡು ಅನಾಥಾಶ್ರಮದ ಮಕ್ಕಳಿಗೆ ಕೊಟ್ಟು ಬಂದಿದ್ದು ನೆನಪಾಯಿತು. ನೋಡಿ, ಹಾವು ಯಾವತ್ತೂ ಹಾಲನ್ನ ಕುಡಿಯೋದಿಲ್ಲ, ಅದು ಆದ್ರೆ ನೀವೇನ್ ಮಾಡ್ತಿದ್ದೀರಾ, ಹಾವಿಗೆ ಹೋಗಿ ಹಾಲನ್ನ ಎರಿತಾ ಇದ್ದೀರಾ. ಅದೇ ಸಂಗ್ರಹಿಸಿಟ್ಟ ಹಾಲನ್ನ ಏನ್ ಮಾಡ್ತಿದ್ದಾರೆ ಅವರು, ಬಸವ ಕೇಂದ್ರದವರು ಆ ಹಾಲನ್ನ ಸಂಗ್ರಹಿಸಿ ಒಂದು ದೊಡ್ಡ ಪಾತ್ರೆ ಇರುತ್ತೆ, ಅದನ್ನ ಅನಾಥಾಶ್ರಮ ಮಕ್ಕಳಿಗೆ ಏನ್ ಮಾಡ್ತಿದ್ದಾರೆ, ಹೋಗಿ ಕೊಟ್ಟು ಬರ್ತಾ ಇದ್ದಾರೆ ಅನ್ನುವಂಥದ್ರಲ್ಲಿ ಹೇಳ್ತಾ ಇದ್ದಾರೆ. ಈಗ ಆ ಹಬ್ಬಗಳಲ್ಲಿ ಏನೇನ್ ಮಾಡ್ತಾರೆ ಹೆಣ್ಮಕ್ಳು, ವಿಶೇಷವಾಗಿ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ಹೆಣ್ಮಕ್ಳು ಯಾವ ರೀತಿ ಅವರು ಸಂತೋಷದಿಂದವರು ಇರ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಾರೆ ಲೇಖಕಿಯವರು. ನೋಡಿ, ರಂಜಾನ್ ಹಬ್ಬದ ಸಮಯದಲ್ಲಿ ತಯಾರಿಸುವ ಖಾದ್ಯಗಳಾವು ಮಕ್ಕಳೇ? ಅವಾಗಲೇ ಹೇಳಿದರ ಗುಲ್ಗುಲೆ, ಸುರಕುಂಬ, ರಹಂ. ಮುಸ್ಲಿಮೇತರ ಗೆಳತಿಯರು ಮುಸ್ಲಿಂ ಸೋದರಿಯರಿಗಾಗಿ ಯಾವ ಕೂಟವನ್ನು ಏರ್ಪಡಿಸುತ್ತಿದ್ದರು? ಯಾವುದು? ಇಫ್ತಿಯಾರ್ ಕೂಟ. ಅಲ್ವಾ? ಆ ಹೆಣ್ಮಕ್ಳು ಯಾವ ರೀತಿ ಸಂತೋಷವಾಗಿ ಹಬ್ಬ ಹರಿದಿನಗಳನ್ನ ಆಚರಿಸ್ತಾ ಇದ್ರು ಅನ್ನುವಂಥದ್ದನ್ನ. ಈಗ ನಾವೇನ್ ಮಾಡೋದು, ಈ ಹೆಣ್ಮಕ್ಳಿಗಂತೂ ಹಬ್ಬ ಆಚರಿಸಬೇಕಿದೆ. ಹಬ್ಬದ ಮೂಲಕ ಏನ್ ಮಾಡ್ತಾರೆ, ಮದುವೆ ಮಾಡಿಕೊಟ್ಟಂತಹ ಹೆಣ್ಮಕ್ಳು ಗಂಡನ ಮನೆಯಿಂದ ತಂದೆ ತಾಯಿಯನ್ನು ನೋಡ್ಲಿಕ್ಕೆ ಬರ್ತಾರೆ. ಅಕ್ಕ ತಂಗಿಯರೆಲ್ಲರೂ, ಅಕ್ಕ ತಂಗಿಯರು, ಅಣ್ಣ, ಅತ್ತಿಗೆ ಇವರೆಲ್ಲರೂ ಕುಳಿತುಕೊಂಡು ಸಂತೋಷದಿಂದ ಆಚರಿಸುವಂತೆ ಹಬ್ಬ ಇದು. ಅದರಲ್ಲಿ ಯಾವ ರೀತಿಯಾಗಿ ಯಾವುದೇ ರೀತಿ ಭೇದ ಭಾವ ಅನ್ನೋದಿಲ್ಲದೆ ಪ್ರತಿಯೊಬ್ಬರು ಖುಷಿಯಾಗಿರ್ತಾರೆ. ಅವ್ರ ಲೇಖಕಿಯರ ಕಾಲದಲ್ಲಿ ಹಬ್ಬದ ಹರಿದಿನಗಳಲ್ಲಿ ಎಲ್ಲ ಹೆಣ್ಮಕ್ಳು ಹೇಗಿರ್ತಾರೆ ಅಂತ ಹೇಳ್ತಾರೆ. ನಾಗರ ಪಂಚಮಿ ದಿನ ಯಾರಿಗೆ ಬೇಡ ಸರಿ, ಯಾವುದೇ ಕಾಲನಿ ಹೋದ್ರು, ಯಾವುದೇ ಗಾರ್ಡನ್, ಯಾವುದೇ ಮನೆ ಹತ್ರ ಹೋದ್ರು, ಯಾವುದೇ ಏರಿಗೆ ಹೋದ್ರು ಸಹ ಅಲ್ಲಿ ವಿಶೇಷವಾಗಿ ಹಬ್ಬವನ್ನ ಸಂತೋಷದಿಂದ ಹೆಣ್ಮಕ್ಳು ಆಚರಿಸ್ತಾ ಇರ್ತಾರೆ. ಹೇಗೆ? ಹುತ್ತ ಹಾವು ಅದಕ್ಕೆ ಹಾಲಲ್ಲಿ ಮುಗಿಸ್ಬಿಟ್ರೆ ಹಬ್ಬವನ್ನ ಅಲ್ವಾ? ನಾಗರ ಪಂಚಮಿಯನ್ನ ಮಾಡ್ಬಿಟ್ಟು ಮುಗಿಸಿದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ, ಮಧ್ಯಾಹ್ನದ ಸಮಯದಲ್ಲಿ ಊಟವನ್ನ ಮಾಡಿ, ಊಟ ಮಾಡಿ ಸಾಯಂಕಾಲದ ಸಮಯಕ್ಕೆ ಸಂಜೆ ಟೈಮ್ 4-4:30 ಅಷ್ಟೊತ್ತಿಗೆ ಏನ್ ಮಾಡ್ತಾರೆ, ಬಣ್ಣ ಬಣ್ಣದ ಹೊಸದಾದ ಸೀರೆಗಳನ್ನ ಉಟ್ಕೊಂಡ್ಬಿಟ್ಟು ಹೆಣ್ಮಕ್ಳು ಗಾರ್ಡನ್ ಹತ್ತ ಹೊರಡ್ತಾರೆ, ಗಾರ್ಡನ್ ಕಡೆಗೆ ಹೋಗ್ತಾರೆ. ಆಗ ಪಂಚಮಿಯ ಹಿಂದಿನ ದಿನ ಉಪವಾಸ, ರಾತ್ರಿ ಕೈಗೆ ಹಚ್ಚಿಕೊಂಡ ಮೆಹಂದಿಯ ಪರಿಮಳ ಇನ್ನೂ ಸುಂದರವಾಗಿ ಆಲಿರಲಿಲ್ಲ. ಮಲ್ಲಿಗೆಗಳು ಹೀಗೆ ಅವೆಲ್ಲವುಗಳ ಒಂದು ಸುವಾಸನೆಯನ್ನು ಮುಖದಲ್ಲಿ ಬೀರ್ತಾ ಇದೆ. ಹಾಗೆ ಮಕ್ಕಳಿಗೆ, ಚಿಕ್ಕ ಪುಟ್ಟ ಮಕ್ಕಳಿಗಂತೂ ಎಲ್ಲಿಲ್ಲದ ಒಂದು ಸಂಭ್ರಮ, ಸಂತೋಷ ಅನ್ನುವಂಥದ್ದು ಕಾಣ್ತಾ ಇದೆ. ಅವರು ಸಹ ತುಂಬಾ ಸಂತೋಷವಾಗಿ ಹೊಸ ಹೊಸ ಬಟ್ಟೆಗಳನ್ನ ಧರಿಸಿ ಎಲ್ಲರೂ ಸಹ ಏನ್ ಮಾಡ್ತಿದ್ದಾರೆ, ಹಬ್ಬವನ್ನ ಆಚರಿಸ್ತಾ ಇದ್ದಾರೆ. ಅವ್ರ ಸಂತೋಷ ಹೇಗಿದೆ ಅಂದ್ರೆ ಆಕಾಶಕ್ಕೂ ನೆಲಕ್ಕೂ ಹಕ್ಕಿಗಳು ಹೇಗೆ ಸಂತೋಷವಾಗಿ ಹಾರಾಟವನ್ನ ಮಾಡ್ತಿದ್ದಾರಲ್ಲ, ಆ ರೀತಿ ಸಂತೋಷದ ರೀತಿಯಲ್ಲಿ
ಸಂಭ್ರಮ ಅನ್ನುವಂಥದ್ದು ಆಗ್ತಾ ಇದೆ. ಕಣ್ಣ ನೋಟದ ಒಂದೇ ಜಲಕಿನಲ್ಲಿ ಬೇಗ ಭೂಮಿಯ ಸಕಲವನ್ನು ಗಿರ್ರೆನಿಸಬೇಕು ಅನ್ನುವುದರಲ್ಲಿ ಒಂದು ಜೋಕಾಲಿ ಹಬ್ಬವನ್ನ ಪಂಚಮಿಯವನಾಗ ದಿನ ನಾಗಪ್ಪನಿಗೆ ಹಾಲನ್ನು ಏರುವುದಲ್ಲದೆ ಇನ್ನೊಂದು ವಿಶಿಷ್ಟವಾದ ಶೈಲಿ ಏನಪ್ಪಾ ಅಂದ್ರೆ ಹೆಣ್ಮಕ್ಳೆಲ್ಲರೂ ಜೋಕಾಲಿಯನ್ನು ಆಡುವಂತಹದ್ದು. ಏನ್ ಮಾಡ್ತಾರೆ, ಒಂದು ಎತ್ತರವಾದ ಮರಕ್ಕೆ ಏನ್ ಮಾಡ್ತಾರೆ, ಹಗ್ಗವನ್ನ ಕೊಟ್ಕೊಂಡ್ಬಿಟ್ಟು ಇಬ್ರು ಜೋಕಾಲಿಯನ್ನ ಆಡ್ತಾ ಇದ್ದಾರೆ. ಇಲ್ಲಿ ಚಿತ್ರ ತೋರಿಸಿದ ಮಕ್ಕಳೇ ಬುಕ್ಕಲ್ಲಿದೆ, ಅದು ಇನ್ನೊಂದ್ಸರಿ ನೋಡ್ಕೊಳ್ಳಿ. ಮಕ್ಕಳೇ ನೋಡ್ತಾ ಇದ್ದಾರಲ್ವಾ, ನೋಡಿ ದೊಡ್ಡದಾದಂತಹ ಮರ, ಅಲ್ಲೆಲ್ಲ ಸುತ್ತಲೂ ಹೆಣ್ಮಕ್ಳು ಇಟ್ಕೊಂಡಿದ್ದಾರೆ. ಅಲ್ಲಿಬ್ರು ಒಂದು ಮರದ ಇದಕ್ಕೆ ಕೊಂಬೆಗೆ ಏನ್ ಮಾಡಿದ್ದಾರೆ, ಹಗ್ಗವನ್ನ ಕಟ್ಟಿ ಇಬ್ರು ಜೋಕಾಲಿಯನ್ನ ಆಡ್ತಾ ಇದ್ದಾರೆ. ಇಲ್ಲಿ ಏನ್ ಮಾಡ್ಬೇಕು, ಇಬ್ರು ಈ ಕಡೆಯಿಂದ ಜೋಕಾಲಿಯನ್ನು ತೂಗ್ತಿದ್ದಾರೆ. ಅದು ವೇಗವಾಗಿ ಎತ್ತರವಾಗಿ ಅದು ಜೋಕಾಲಿ ಹೋಗುತ್ತೆ ಅಲ್ವಾ. ನೀವು ಎಲ್ಲ ಮಕ್ಕಳು ಆಟ ಆಡಿರ್ತೀರಾ. ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ಹಬ್ಬ ಚೆನ್ನಾಗಿ ನಡೀತಾ ಇರ್ತದೆ, ಹೌದಲ್ವಾ. ಆಗ ಒಂದು ಪದ್ಧತಿ ಇದೆ, ಜೋಕಾಲಿಯನ್ನ ಆಡುವಂತಹ ಒಂದು ಸಂಭ್ರಮದಲ್ಲಿ ಸವಾಲುಗಳು, ಅಲ್ಲಿಯೂ ಸಹ ಒಂದು ಪಂದ್ಯ ಇರ್ತದೆ. ಅದೇನಪ್ಪಾ ಅಂದ್ರೆ ಸ್ಪರ್ಧೆ. ಜೋಕಾಲಿಯನ್ನ ಆಟ ಆಡುವಂತಹ ಇಬ್ರು ಹೆಣ್ಮಕ್ಳು ಏನ್ ಮಾಡ್ತಾರೆ, ಜೀಕಿ ಜೀಕಿ ಜೋರಾಗಿ ಇಲ್ಲಿಂದ ಅಲ್ಲೇ ತನಕ ಎತ್ತರವಾಗಿ ಅದು ಹೋಗ್ಬೇಕು. ಹೋಗಿ ಅಲ್ಲಿ ಎತ್ತರದ ಅತ್ಯಂತ ತುತ್ತ ತುದಿಗೆ ಒಂದು ಕೊಬ್ಬರಿ ಅಥವಾ ಜಿಲೇಬಿಯನ್ನ ಕಟ್ಟಿ ಪಾಕೆಟ್ ಅನ್ನ ಕಟ್ಟಿಯಲ್ಲಿ ಮೂಲೆಗೆ ಇಟ್ಟಿರ್ತಾರೆ ತುದಿಗೆ. ಅದನ್ನ ಇವನು ಜೋರಾಗಿ ಜೀಕಿ ಏನ್ ಮಾಡ್ತಿದ್ದಾರೆ, ಜೀಕಿ ಅದನ್ನ ಬಾಯಲ್ಲಿ ಕಚ್ಕೊಂಡು ಯಾರು ಬರ್ತಾರೋ ಅವರು ವಿನ್ನರ್ ಅಂತ, ಗೆದ್ದಾರೆ, ಈ ಸ್ಪರ್ಧೆಯಲ್ಲಿ ಗೆದ್ದಾರೆ ಅನ್ನುವಂತಹ ಅರ್ಥ. ಹೀಗೆ ಒಂದು ಸಾಹಸದ ಕೆಲಸ ಮಕ್ಕಳೇ. ನೋಡಿ, ಇಲ್ಲಿಂದ ಅಷ್ಟು ಉಯ್ಯಾಲೆ ಜೋರ, ಇಲ್ಲಿಂದ ಅಷ್ಟು ಎತ್ತರದಲ್ಲಿ ಜೋರಾಗಿ ಉಯ್ಯಾಲೆ ಹೋಗ್ತು ಜೋಕಾಲಿ. ಹೆದರ್ಬೋದು ಕೆಲವೊಬ್ರು, ಕೆಳಗೆ ಎತ್ತರ ನೋಡಿದ್ರೆ ಭಯ ಆಗುತ್ತೆ ನಮಗೆ ಅಲ್ವಾ. ಇಂತಹ ಒಂದು ಸಾಹಸಮಯ ಜೋಕಾಲಿ ಇದು. ಹಾಗೆ ಸಾಹಸದಿಂದ ಏನ್ ಮಾಡ್ಬೇಕು, ಜೀಕಿ ಮೇಲೆ ಕೆಳಗೆ ಏನ್ ಮಾಡ್ಬೇಕು, ಅವರು ಸ್ಪರ್ಧೆಯಲ್ಲಿ ಗೆಲ್ಬೇಕು. ಹೀಗೆ ಕೃಷಿ ಮೂಲಗಳಲ್ಲಿ ಹಲವಾರು ರೀತಿಯ ಹಬ್ಬಗಳು ನಾನಾ ರೀತಿಯಲ್ಲಿ ನಡೀತವೆ. ಮಡಿಕೆ ಹೊಡೆಯುವಂಥದ್ದು ಇರ್ಬೋದು ಅಲ್ವಾ, ಈ ರೀತಿಯ ಹಬ್ಬ ಗ್ರಾಮೀಣ ಪ್ರದೇಶದಲ್ಲಿದೆ. ಮಡಿಕೆ ಹೊಡೆಯುವಂಥದ್ದು, ಮತ್ತೆ ಈ ರೀತಿಯಲ್ಲಿ ಕಲ್ಲನ್ನ ಎತ್ತರ ಎಳೆಯುವಂತಹದ್ದು, ಇಂತಹ ಹಲವಾರು ಹಬ್ಬಗಳು ಸ್ಪರ್ಧೆಗಳು ನಡೀತಾ ಇರ್ತದೆ. ಹಾಗೆ ಹೈದರಾಬಾದ್ ಕರ್ನಾಟಕದ ಕಡೆಗೆ ಹೋದಾಗ ಹೆಣ್ಮಕ್ಳು ಏನ್ ಮಾಡ್ತಿದ್ದಾರೆ, 4 ಗೋಡೆಗಳ ನಡುವೆ ಎಷ್ಟೊಂದು ನಿರ್ಬಂಧದಲ್ಲಿ ಹೆಣ್ಮಕ್ಳು ಇದ್ರು ಅಲ್ವಾ. ಯಾವುದೇ ರೀತಿಯ ಒಂದು ಸ್ವತಂತ್ರ ಅನ್ನುವಂಥದ್ದಲ್ಲಿ ಹೆಣ್ಮಕ್ಳಿಗೆ ಇರಲಿಲ್ಲ. ಮನೆಯಲ್ಲಿ ಇದ್ದು ಅಡಿಗೆಯನ್ನ ಮಾಡ್ಕೊಂಡು ಇರ್ಬೇಕಿತ್ತು. ಆದ್ರೆ ಅವಾಗ ಏನ್ ಮಾಡ್ತಾ ಇದ್ರು, ಎಷ್ಟೇ ನಿರ್ಬಂಧಗಳನ್ನು ಹೇರಿದ್ರು ಸಹ ತವರು ಮನೆ ಗಂಡನ ಮನೆಯಿಂದ ಹೆಣ್ಮಕ್ಳು ಇಂತಹ ಹಬ್ಬದ ನೆಪ ಹೇಳ್ಕೊಂಡು ಏನ್ ಮಾಡ್ತಾ ಇದ್ರು, ತವರು ಮನೆಗೆ ಬಂದಾಗ ತಮ್ಮ ಇಡೀ ವರ್ಷದ ಕಷ್ಟಗಳು, ಸಂಕಟ, ನೋವುಗಳನ್ನ, ಸುಖ ಸಂತೋಷಗಳನ್ನ ಹಾಡುಗಳಲ್ಲಿ ಹೇಳ್ತಾ ಇದ್ರು. ಒಬ್ಬರಿಂದ ಒಬ್ಬರಿಗೆ ಕೈ ಹೇಳ್ಕೊಂಡು ಹಾಡನ್ನು ಹೇಳ್ತಾ ಇದ್ರು. ಹಾಗೆ ನಾಗರ ಪಂಚಮಿಯ ದಿನ ಎಲ್ಲಾ ಹಬ್ಬ, ನಾರ್ಯಾನ ಹಬ್ಬ, ಏನು ಹಬ್ಬ, ನಾರೆಯವರು ಹೆಣ್ಮಕ್ಳ ಹಬ್ಬ, ಎಲ್ಲ ಕಡೆಗೂ ಸಂತೋಷ ಇತ್ತು. ಅವರೆಲ್ಲರೂ ಸುವನಾರಿ ಹಂಚಿಕೆಯನ್ನು ಮಾಡಲಿ ತಂಗಿ ಅಂದ್ರೆ ಇವರೆಲ್ಲರೂ ತಮ್ಮ ಕಷ್ಟ, ನೋವುಗಳನ್ನ, ಆಮೇಲೆ ಸಂತೋಷಗಳನ್ನ ಎಲ್ಲ ಒಗ್ಗಟ್ಟಾಗಿ ಅಕ್ಕ ತಂಗಿಯರು, ಅಣ್ಣ ಎಲ್ಲರ ತಂಗಿಯರು ಇವರೆಲ್ಲರೂ ಸೇರ್ಕೊಂಡು ಒಂದಾಗಿ ಕುತ್ಕೊಂಡು ಕಷ್ಟಗಳನ್ನ ಹೇಳ್ತಾ ಇದ್ರು. ಅವ್ರಿಗೆ ಕಷ್ಟ ಇವ್ರು ಹೇಳ್ತಾ ಇದ್ರು, ಇವ್ರಿಗೆ ಧೈರ್ಯ ಹೇಳ್ತಾ ಇದ್ರು, ಕೆಲವರು ಪರಿಹಾರಗಳನ್ನ, ಧೈರ್ಯವನ್ನ ಕೊಡ್ತಾ ಇದ್ರು. ಈಗ ಈ ರೀತಿಯಲ್ಲಿ ವರ್ಷಪೂರ್ತಿ ಆದಂತಹ ತಮ್ಮ ನೋವುಗಳನ್ನ, ಸಂತೋಷದ ದಿನಗಳನ್ನ ಪರಸ್ಪರ ಹಂಚಿಕೊಳ್ಳಲಿಕ್ಕೆ ಇರುವಂತಹದ್ದು ಈ ಹಬ್ಬ. ಇಂತಹ ದಿನಗಳಲ್ಲಿ ಹೆಣ್ಮಕ್ಳು ಏನ್ ಮಾಡ್ತಾರೆ, ಅಕ್ಕ ತಂಗಿಯರ ಮಧ್ಯೆ ಹೇಳ್ತಾ ಇದ್ದಾರೆ. ಹಾಗೆ ಇಷ್ಟೊಂದು ಇವಾಗ ಆಗ್ತಾ ಇಲ್ಲ, ಏರುತ್ತಿರುವ ಬೆಲೆಗಳು. ಈಗಿನ ಕಾಲಕ್ಕೆ ನೋಡಿದಾಗ ನಾವು ಹಿಂದಿನ ಕಾಲದಲ್ಲಿ 19ನೇ ಶತಮಾನದ ಆಕಡೆ ಇರ್ಬೋದು. ಈಗ 20ನೇ ಶತಮಾನ ಬಂದಾಗ ನಾವು ಈಗ ಎಲ್ಲಿಲ್ಲದ ಬೆಲೆ, ವಸ್ತುಗಳ ಬೆಲೆ ಆಗ್ತಾ ಇದೆ. ಎಷ್ಟೊಂದು ಟೈಮ್ ಇಲ್ವೇ ಇಲ್ಲ. ಪ್ರತಿಯೊಬ್ಬರ ಮನೆಯಲ್ಲಿ ನೋಡಿ ಎಲ್ಲರೂ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೆಲಸಕ್ಕೆ ಹೋಗಿರೋ ಒತ್ತಡದ ಜೀವನ. ನೆಮ್ಮದಿಯಿಂದ ನಾವು ಮಕ್ಕಳ ಜೊತೆಗೆ ಆಟವನ್ನು ಆಡ್ಲಿಕ್ಕಾಗಲ್ಲ, ಊಟ ಮಾಡಿಸ್ಲಿಕ್ಕಾಗಲ್ಲ, ಮಕ್ಕಳ ಜೊತೆಗೆ ಇರ್ಲಿಕ್ಕಾಗಲ್ಲ. ಯಾಕೆ? ನಮ್ಮ ಒಂದು ಒತ್ತಡ, ಕೆಲಸದ ಒತ್ತಡ. ಹಾಗೆ ಅವಾಗಿರುವಂತಹ ಒಂದು ಪ್ರೀತಿ, ಬಾಂಧವ್ಯ, ಸಂಬಂಧಗಳ ಜೊತೆಗೆ ಇರುವಂತಹ ಒಂದು ಬಾಂಧವ್ಯ ಇದು ಕಡಿಮೆ ಆಗಿದೆ. ಯಾಕೆಂದ್ರೆ ಒಂದು ಮನೆಯಲ್ಲಿ ಅಂದ್ರೆ
ಆಗ್ತಾ ಇರ್ತೇವೆ. ಹಾಗೆ ಎಲ್ಲರೂ ಜೋಕಾಲಿ ಜೀವನ ಅನ್ನುವಂತಹ ಜೋಕಾಲಿಯ ಪಯಣ ಅನ್ನುವಂಥದ್ದು, ಅದರಲ್ಲಿ ಸುಖ ದುಃಖ ನಗುವು ಸ್ನೇಹ ಸೌಹಾರ್ದತೆಯನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಓಕೆ ಮಕ್ಕಳೇ, ನಾವು ಇದುವರೆಗೂ 2 ಹಬ್ಬಗಳ ಒಂದು ವಿಶೇಷತೆ ತಿಳ್ಕೊಂಡಿವಿ ಅಲ್ವಾ. ಒಂದೊಂದು ಹಬ್ಬ ಒಂದು ವಿಶಿಷ್ಟತೆಯನ್ನ ಕರೆದ, ಅದರಲ್ಲೂ ಸಹ ಈ ಹೆಣ್ಮಕ್ಳ ಹಬ್ಬ ವಿಶೇಷವಾಗಿರುವಂಥದ್ದು ಅಲ್ವಾ. ಹೀಗೆ ಎಲ್ಲರನ್ನು ಭೇಟಿ ಆಗ್ಲಿಕ್ಕೆ ಮತ್ತು ಅವರಿಗಾಗಲೇ ಇರುವಂತಹ ಒಂದು ಹಬ್ಬ ಆಗಿದೆ. ಮಕ್ಕಳು, ಇದುವರೆಗೂ ನಾವು ಈ ಪಠ್ಯಪುಸ್ತಕ ಅಧ್ಯಯನದಲ್ಲಿರುವಂತಹ ರಂಜಾನ್ ಸುರಕುಂಭ ಮತ್ತು ಸಂಭ್ರಮದ ಜೋಕಾಲಿ ಇದ್ರ ಬಗ್ಗೆ ತಿಳ್ಕೊಂಡಿಲ್ವಾ? ಕೆಲವೊಂದು ನಾನು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಿ ನೋಡೋಣ. ಓಕೆ, ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಮೈಕಿನಲ್ಲಿ ಏನೆಂದು ಹೇಳಿ ಜಾಗೃತಿ ಮೂಡಿಸುತ್ತಿದ್ದರು. ಮಕ್ಕಳೇ, ಆನ್ಸರ್ ಹೇಳ್ತಾ ಇರ್ತೀನಿ, ನೀವು ಅವಾಗಲೇ ನೋಟ್ ಮಾಡ್ಕೋಬೇಕಾಯ್ತಾ. ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಮೈಕಿನಲ್ಲಿ ಏನೆಂದು ಹೇಳಿ ಜಾಗೃತಿ ಮೂಡಿಸುತ್ತಿದ್ದರು. ಪೇಜ್ ನಂಬರ್ 148 ಲಾಸ್ಟ್ ಕರ. ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಹುತ್ತದ ಹತ್ತಿರ ದೊಡ್ಡ ಬೊಗಣಿ ಇಟ್ಟುಕೊಂಡು ಹುತ್ತಕ್ಕೆ ಸುರಿದ ಹಾಲು ಹಾವು ಕುಡಿಯುವುದಿಲ್ಲ ಎಂದು ಮೈಕಿನಲ್ಲಿ ಹೇಳುತ್ತಾ ಜಾಗೃತಿ ಮೂಡಿಸುತ್ತಿದ್ದರು. ಹಾಗೆಯೇ ಹಾಲನ್ನ ಬೊಗಣೆಯಲ್ಲಿ ಸೇಕರಿಸಿಕೊಂಡು ಅನಾಥಾಶ್ರಮದ ಮಕ್ಕಳಿಗೆ ಕೊಟ್ಟು ಬರುತ್ತಿದ್ದರು. ಆಯ್ತಾ ಮಕ್ಕಳೇ? ಹಾಗಾದ್ರೆ ಇದರಲ್ಲಿ ಈ ಪಾಠದಲ್ಲಿ ಬರುವಂತಹ ಕೆಲವೊಂದು ವ್ಯಾಕರಣಾಂಶ ಪದಗಳನ್ನು ನೋಡೋಣ. ಇಲ್ಲಿ ನಾವು ಇದರಲ್ಲಿ ವ್ಯಾಕರಣಾಂಶ ಪದಗಳಂದ್ರೆ ವಿಭಕ್ತಿ ಪ್ರತ್ಯಯಗಳು ಬರ್ಬೋದು, ನಾಮಪದಗಳು ಬರುತ್ತೆ ಅಲ್ವಾ, ಸಂಧಿ ಪದಗಳು, ಸಮಾಸ ಪದಗಳು, ಜೋಡ್ನಡಿ ಪದ ಇವೆಲ್ಲ ಬರ್ತದೆ. ಬರ್ಕೋತೀರಾ ಮಕ್ಕಳ? ನಲಿದು, 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 ಆರಂಭವಾದ, ರುಚಿಯಾದ, 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 ಎಷ್ಟು? ಬಣ್ಣ ಬಣ್ಣದ, ಬಣ್ಣ ಬಣ್ಣದ, ಎಷ್ಟು? ಸುಖ ಸಂತೋಷ, ಹಾಲಿನಿಂದ, ಹಾಲಿನಿಂದ, ವರದಿ ಇತ್ತು, ನೆಕ್ಸ್ಟ್ ಮನೆಗೆ, ಮನೆಗೆ,
ಹಬ್ಬದಡಿಗೆ, ಸಂಭ್ರಮವು, ಸಂಭ್ರಮವು, ಆಯ್ತಾ. ಹಕ್ಕಿ ಪಕ್ಷಿಗಳು, ನೆಕ್ಸ್ಟ್ ಸ್ಪರ್ಧೆಯಲ್ಲಿ, ಸ್ಪರ್ಧೆಯಲ್ಲಿ ಸುಖ ಸಂತೋಷ, ಹಬ್ಬದಡಿಗೆ, ಬಸ್ ಅನ್ಸುತ್ತಲ್ಲ, ಹಬ್ಬದಡಿ ಆಗಿದೆ. ನೆಕ್ಸ್ಟ್ ಹೇಳುವುದು, ತವರಿಗೆ, ತವರಿಗೆ, ಆಯ್ತಾ ಮಕ್ಕಳ. ಈಗ ಕೇಳ್ತಬರ ನಲಿದು, ನಲಿದು ಈ ಪದಕ್ಕೆ ವ್ಯಾಕರಣಾಂಶ ಇರ್ಬೋದು. ಹೇಳ್ತಾ ಇದ್ರೆ ಮಕ್ಕಳ ಏನಿದೆ? ಉ ಪ್ರಥಮ ವಿಭಕ್ತಿ ಪ್ರತ್ಯಯ. ನೆಕ್ಸ್ಟ್ ಇಂದ, ಇದ್ಯಾವ್ದು ಬರ್ತದೆ ಮಕ್ಕಳೇ? ತೃತೀಯ ವಿಭಕ್ತಿ ಪ್ರತ್ಯಯ. ಇದೊಂದು ಸಂಧಿ ಪದ ಆಗುತ್ತೆ. ವರದಿ ಪ್ಲಸ್ ಇತ್ತು, ವರದಿ ಇತ್ತು, ಎಕಾರಾಗಮ ಸಂಧಿ ಆಗುತ್ತೆ. ವರದಿ ಪ್ಲಸ್ ಇತ್ತು, ಮನೆಗೆ ಗೆ, ಚತುರ್ಥಿ ವಿಭಕ್ತಿ ಪ್ರತ್ಯಯ. ಎಷ್ಟು ಬಂದಿದೆ? ಹಬ್ಬದ ಪ್ಲಸ್ ಅಡಿಗೆ, ಹಬ್ಬದಡಿಗೆ, ಅಥವಾ ಮತ್ತೆಗೆ, ಚತುರ್ಥಿ ವಿಭಕ್ತಿ ಪ್ರತ್ಯಯ. ಸಂಭ್ರಮವು ಪ್ರಥಮ. ಇದು ಹಕ್ಕಿ ಪಕ್ಕಿಗಳು ಏನ್ ಬರುತ್ತೆ? ಜೋಡಿಗಳು. ಸ್ಪರ್ಧೆಯಲ್ಲಿ, ಸ್ಪರ್ಧೆ ಪ್ಲಸ್ ಅಲ್ಲಿ, ಎಕಾರಾಗಮ ಸಂಧಿ. ಸ್ಪರ್ಧೆ ಪ್ಲಸ್ ಅಲ್ಲಿ. ಓಕೆ, ನಾನು ನಿಮಗೆ ಕೆಲವು ವ್ಯಾಕರಣಾಂಶದಲ್ಲಿ ಹೋಮ್ವರ್ಕ್ ಬರ್ಕೊಂಡು ಹೇಳ್ಬೇಕಿತ್ತಲ್ವಾ? ಒಂದು ಪದ, ಒಂದು ಪದವನ್ನ, ಒಂದು ಪದ ಎರಡು ಬಾರಿ ಬರುವಂಥದ್ದು, ಅದು ದ್ವಿರುಕ್ತಿ ಪದ ಆಗುತ್ತೆ. ನೋಡಿ, ದ್ವಿರುಕ್ತಿಗಳಲ್ಲಿ ಬೇಗ ಬೇಗ, ನೋಡಿ ಇದಕ್ಕೆ ಅರ್ಥ ಇದೆ. ಬೇಗ ಬೇಗ, ಒಂದು ಪದವನ್ನ ಎರಡು ಬಾರಿ ಹೇಳುವಂತಹದ್ದು, ಕ್ರಿಯೆಯನ್ನ ಸೂಚಿಸುವಂತಹ ಪದ ದ್ವಿರುಕ್ತಿ ಪದ ಆಗುತ್ತೆ. ಹೋಗು ಹೋಗು, ತಿನ್ನು ತಿನ್ನು, ಅಲ್ವಾ ಮಕ್ಕಳೇ? ಈ ರೀತಿ ಬರುವಂತಹದ್ದು ದ್ವಿರುಕ್ತಿ ಪದ ಆಗ್ತದೆ. ನೋಡಿ, ಇಷ್ಟು ನಾನು ವ್ಯಾಕರಣಾಂಶ ಪದಗಳನ್ನು ಇದನ್ನು ಕೇಳಿದೆ. ಮತ್ತೆ ನೀವು ಮನೇಲಿ ಹೋಗ್ಬಿಟ್ಟು ಇನ್ನು ಹೆಚ್ಚು ವ್ಯಾಕರಣಾಂಶ ಪದಗಳನ್ನ ಹುಡ್ಕೊಂಡು ಬರ್ಕೊಂಡು ಬರ್ಬೇಕು. ಓಕೆ, ಈಗ ನಿಮಗೆ ಒಂದು ಹೋಮ್ವರ್ಕ್ ಹೇಳ್ತೀನಿ. ನಿಮಗೆ ಗೊತ್ತಿರುವಂತೆ, ನಿಮಗೆ ಗೊತ್ತಿರುವ ಹಾಗೆ ಹಬ್ಬಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಹಾಗೂ ಹಾಗೂ ಅವುಗಳ ವಿಶಿಷ್ಟತೆಯನ್ನ ತಿಳಿಸಿ. ಅಂದ್ರೆ ಆಚರಿಸುವ ಬಗೆ. ಈ ಪಾಠದಲ್ಲಿತ್ತಲ್ವಾ, ನಾಗರ ಪಂಚಮಿ ಹಾಗೂ ರಂಜಾನ್ ಹಬ್ಬವನ್ನು ಹೇಗೆ ಆಚರಿಸ್ತೇವೆ ಅಂತ. ಮತ್ತೆ ಹಾಗೆ ವಿವಿಧ ಹಬ್ಬಗಳು ಬರ್ತವೆ. ನಾವು ಯಾವುದು ಅಂತ ಹೇಳಲ್ಲ, ನೀವೇ ನೋಟ್ ಮಾಡ್ಕೊಬೇಕು ಮಕ್ಕಳೇ. ಆ ಹಬ್ಬಗಳ ಒಂದು ರೀತಿ ಹೇಗೆ ಆಚರಿಸ್ತಾರೆ ಅನ್ನೋದನ್ನ ನೀವು ಬರಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದೆರಡು ಹೋಮ್ವರ್ಕ್ ಕ್ವಶನ್ ಕೊಡ್ತೀನಿ, ಬರ್ಕೊಳ್ಳಿ.
ರಂಜಾನ್ ಹಬ್ಬದ ಸಮಯದಲ್ಲಿ ತಯಾರಿಸುವ ಖಾದ್ಯಗಳಾವುವು? ತಯಾರಿಸುವ ಖಾದ್ಯಗಳು ಯಾವುವು? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್. ಬಸವ ಕೇಂದ್ರದವರು ನಾಗರ ಪಂಚಮಿಯ ದಿನ ಮೈಕಿನಲ್ಲಿ ಏನೆಂದು ಹೇಳಿ ಜಾಗೃತಿ ಮೂಡಿಸುತ್ತಿದ್ದರು? ಏನೆಂದು ಹೇಳಿ ಜಾಗೃತಿ ಮೂಡಿಸುತ್ತಿದ್ದರು? ನೆಕ್ಸ್ಟ್ ಕ್ವಶನ್ ಮಕ್ಕಳೇ. ರಂಜಾನ್ ಹಬ್ಬದ ಸಡಗರವು ಯಾವಾಗ ಶುರುವಾಗುತ್ತದೆ? ರಂಜಾನ್ ಹಬ್ಬದ ಸಡಗರವು ಯಾವಾಗ ಶುರುವಾಗುತ್ತದೆ? ಆಯ್ತಾ ಮಕ್ಕಳೇ, ಎಲ್ಲ ಬರ್ಕೊಂಡ್ರಾ? ಇದುವರೆಗೂ ನಾವು ರಂಜಾನ್ ಸುರಕುಂಭ ಹಾಗೂ ಸಂಭ್ರಮದ ಜೋಕಾಲಿ ಈ ಪಠ್ಯಪೂರ್ವಕ ಅಧ್ಯಯನ ಭಾಗದಲ್ಲಿ ರಂಜಾನ್ ಹಬ್ಬದ ವಿಶಿಷ್ಟತೆ ಹಾಗೂ ಜೋಕಾಲಿ ನಾಗರ ಪಂಚಮಿಯ ಹಬ್ಬದ ವಿಶಿಷ್ಟತೆಯನ್ನು ಮಕ್ಕಳಿಂದ ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನೆಕ್ಸ್ಟ್ ಪಾಠವನ್ನು ನೋಡೋಣ. ಈ ಪಾಠ